ಈಗಾಗಲೇ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಆಕ್ಷನ್ ತಗೋಬೇಕಂತ ಹೇಳಿದ್ದೀವಿ, ಡಿಸ್ಕ್ವಾಲಿಫೈ ಮಾಡಿ ಅಂತ ಹೇಳಿದ್ರೆ ಮಾಡಿ ಅಂತ ಒತ್ತಾಯ ಮಾಡಿದ್ದೀವಿ. ರವಿ ಒಬ್ಬ ಅಯೋಗ್ಯ ಅಂತ ಹೇಳಬೇಕಾಗ್ತದೆ. ಸ್ವಲ್ಪನೂ ಜ್ಞಾನ ಇಲ್ಲ, ಮಾನ ಮರ್ಯಾದೆ ಇಲ್ಲ. ಮಹಿಳೆಯರ ಬಗ್ಗೆ ಈ ರೀತಿ ಮಾತಾಡೋದ? ಅವರ ಪಕ್ಷದ ಮುಖಂಡರು ಹೇಳಬೇಕೀಗ. ರವಿ ಮಾತಾಡಿ ಸರಿ ಅಂತ ಒಪ್ಕೊಂಡ್ರೆ ಅದಕ್ಕೆ ಮತ್ತಕ್ಕ ಉತ್ತರ ಕೊಡ್ತೀವಿ, ಇಲ್ಲಾಂದ್ರೆ ಕೂಡಲೇ ಅವ್ರ ಮೇಲೆ ಅವ್ರನ್ನ ಎಕ್ಸ್ಪೆಲ್ ಮಾಡಬೇಕು. ಅದರಿಂದ ಬಿಜೆಪಿ ಅವ್ರಿಗೆ ನಾವು ತಮ್ಮ ಮೂಲಕ ಕೇಳಕ್ ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು. ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಟೀಕೆ ಬಂದಿದೆ. ಇದು ಈಸ್ ಎ ಹ್ಯಾಬಿಚುವಲ್ ಅಫೆಂಡರ್. ಈಗಾಗಲೇ ಗುಲ್ಬರ್ಗಲ್ಲಿ ಕೂಡ ಇದೇ ರೀತಿ ಮಾತಾಡಿದ್ರು, ಹೈಕೋರ್ಟ್ ನಲ್ಲಿ ಚೀಮಾರಿ ಹಾಕಿದ್ರು, ಆದ್ರೂ ಕೂಡ ಅವ್ರಿಗೆ ಇನ್ನೂ ಬುದ್ಧಿ ಬಂದಿಲ್ಲ. ಒಬ್ಬ ಅಯೋಗ್ಯ ಮುಖಂಡ ಹೇಳಬೇಕಾಗ್ತದೆ. ಅವರು ಕ್ಷಮಾಪಣೆ ಕೇಳಬೇಕು. ಅದೇ ರೀತಿ ಚೇರ್ಮನ್ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡ್ಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಸರ್, ನಿಮ್ ಸರ್ಕಾರಕ್ಕೆ ಒಂದು ಧೈರ್ಯ ಇಲ್ಲ. ಪ್ರಕರಣ ಹಾಕಿ 2 ದಿನ ಆದ್ರೂ ಸಹ ಒಂದು ಎಫ್ಐಆರ್ ಮಾಡುವಂತ ಒಂದು ಕೆಪಾಸಿಟಿ ಇಲ್ಲ ನಿಮ್ ಸರ್ಕಾರಕ್ಕೆ. ಇಷ್ಟೆಲ್ಲ ಹೇಳ್ತಾರೆ, ನಿಮ್ ಸರ್ಕಾರದ ಸಚಿವರಿದ್ದಾರೆ, ಮುಖ್ಯ ಕಾರ್ಯದರ್ಶಿ ರಕ್ಷಣೆ ಮಾಡೋ ಇಲ್ಲ. ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ರ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಸುಮೋಟ ನಾವು ಕೇಸ್ ಬುಕ್ ಮಾಡಿಸ್ತೀವಿ ಅಂತ ಹೇಳೋ ಮಾತನ್ನು ಹೇಳಿದ್ದಾರೆ. ಒಟ್ಟಾರೆ ನಾವು ಇವತ್ತು ನಮ್ಮ ಏನ್ ಡೆಲಿಗೇಷನ್ ಬಂದು ಭೇಟಿ ಮಾಡಿದ್ವಿ, ಅದ್ರ ಮೂಲಕ ನಾವು ಸಭಾಪತಿಗಳನ್ನ ಹೇಳಿದ್ದೀವಿ. ಲಾಸ್ಟ್ ಟೈಮ್ ಹೇಳಿದ್ವಿ ಇದೇ ರೀತಿ ಮಾಡಿದಾರಂತ, ಮತ್ತೆ ಕೂಡ ಇದೇ ರೀತಿ ಈಸ್ ಎ ಹ್ಯಾಬಿಚುವಲ್ ಅಫೆಂಡರ್. ಅದರಿಂದ ಇವ್ರ ಮೇಲೆ ಇವರು ಕೌನ್ಸಿಲ್ ನ ಆಪೋಸಿಷನ್ ಚೀಫ್ ವಿಪ್ ಆದ್ರೂ ಕೂಡ ಇಂತಹ ಕೆಲಸಗಳು ಹೀನ ಮಾತುಗಳನ್ನು ಹೇಳ್ತಾರೆ. ಅದಕ್ಕೆ ತಕ್ಕ ಉತ್ತರ ಕೊಡಬೇಕಾಗ್ತದೆ. ಅದಕ್ಕೆ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡ್ಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.